ಟ್ಯಾಕ್ಸ್ ಪ್ಲಾನಿಂಗ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 80G ಡಿಡಕ್ಷನ್ ಬಗ್ಗೆ ತಿಳಿತಾ ಹೋಗೋಣ. ನೋಡಿ, ಟ್ಯಾಕ್ಸ್ ಪ್ಲಾನಿಂಗ್ ಸರಣಿನಲ್ಲಿ ನಾವು ಡೀಟೇಲ್ ಆಗಿ ಡಿಕ್ಲರೇಷನ್ ಅಂದರೆ ಏನು, ಯಾವ್ಯಾವುದು ಡಿಡಕ್ಷನ್ಗಳಿದೆ, ಎಕ್ಸೆಂಪ್ಷನ್ಗಳಿದೆ ಅಂತ ಕವರ್ ಮಾಡ್ತಾ ಬಂದಿದ್ದೀವಿ. ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂತಂದರೆ ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟ್ನ ಐ ಬಟನಲ್ಲಿ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. 80G ಡಿಡಕ್ಷನ್ ಅಂದರೆ ಏನು ಅಂತಂದರೆ ಒನ್ ಲೈನಲ್ಲಿ ಹೇಳಬೇಕು ಅಂದರೆ ನೋಡಿ, ಇದು ಡಿಡಕ್ಷನ್ ಫಾರ್ ಡೊನೇಷನ್ ಅಂತ ಹೇಳ್ಬೋದು. ಅಂದರೆ ನಾವು ಸಮಾಜಕ್ಕೆ ಏನಾದರೂ ಒಂದು ನಮ್ಮ ಕೈಲಾದಂಥ ಸಹಾಯ ಮಾಡಬೇಕು ಅಂತಂದರೆ ನಾವು ಚಾರಿಟಿ ಮೂಲಕ, ಡೊನೇಷನ್ ಮೂಲಕ ಅದನ್ನ ಮಾಡ್ತಾ ಹೋಗ್ತೀವಲ್ವಾ. ಆ ಒಂದು ನೋಬಲ್ ಕಾಸಿಗೆ ಗೌರವ ಕೊಡಲಿಕ್ಕೋಸ್ಕರ ಗೌರ್ಮೆಂಟು ನೀವು ಆ ರೀತಿ ಕೆಲಸ ಮಾಡಿದಾಗ, ಡೊನೇಷನ್ ಅಥವಾ ಚಾರಿಟಿ ಮಾಡಿದಾಗ ನಿಮಗೆ ಟ್ಯಾಕ್ಸಲ್ಲಿ ಒಂದಿಷ್ಟು ಡಿಡಕ್ಷನ್ ಕೊಡ್ತೀವಿ ಅಂತ ಹೇಳಿರುವಂತಹ ಒಂದು ಕ್ಲಾಸೇ 80G ಡಿಡಕ್ಷನ್ ಅಂತ ಬರ್ತಾ ಹೋಗುತ್ತೆ. ಹಾಗಾದರೆ 80G ಡಿಡಕ್ಷನ್ಗೆ ಯಾವ್ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, 80G ಡಿಡಕ್ಷನ್ ಕೆಳಗಡೆ ನಿಮಗೆ ಸರ್ಟೆನ್ ಫಂಡ್ ಮತ್ತು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿರ್ತಾರೆ. ಅಂಥದ್ದಕ್ಕೆ ನೀವು ಡೊನೇಟ್ ಮಾಡಿದಾಗ ಮಾತ್ರ ನಿಮಗೆ 80Gನಲ್ಲಿ ಡಿಡಕ್ಷನ್ಗಳು ಸಿಗ್ತಾ ಹೋಗುತ್ತೆ. ನೀವು ಯಾವುದೋ ಒಂದು NGOಗಳಿಗೆ ಅಥವಾ ನೀವು ರಿಲಿಜಿಯಸ್ ಇನ್ಸ್ಟಿಟ್ಯೂಟಿಗೆ ಕೊಟ್ಟರೆ ಸಿಗೋದಿಲ್ಲ. ಅವರು 80G ಕೆಳಗಡೆ ಇದ್ದರೆ ಮಾತ್ರ ನಿಮಗೆ ಅಂಥ ಇನ್ಸ್ಟಿಟ್ಯೂಟ್ಗಳಿಗೆ ಸಿಗ್ತಾ ಹೋಗುತ್ತೆ. ಮೋಡ್ ಆಫ್ ಪೇಮೆಂಟ್ ಅನ್ನೋದು ನೋಡಿ, ಐದರ್ ಡಿಜಿಟಲ್ ಆಗಿರಬೇಕು, ಈಗ UPI ಎಲ್ಲ ಬಂದಿದೆ, ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರ್ಬೋದು. ಜೊತೆಗೆ ಚೆಕ್ಕು, DD, ಕ್ಯಾಶಲ್ಲಿ ಕೊಡೋದಾದರೆ ಅಪ್ ಟು 2000 ತನಕ ಮಾತ್ರ ಕನ್ಸಿಡರ್ ಮಾಡ್ತಾರೆ ಡೊನೇಷನು. ಅದ್ರ ಮೇಲಿಂದ ನೀವು ಕ್ಯಾಶಲ್ಲಿ ಕೊಟ್ಟರೆ ಅದು ಕನ್ಸಿಡರ್ ಬರಲ್ಲ. ಎಗೇನ್ ಬ್ಲ್ಯಾಕ್ ಮನಿನ ಅವಾಯ್ಡ್ ಮಾಡಲಿಕ್ಕೆ. ಸೊ ಯಾವ್ಯಾವ ಥರ ಇದೆ ಡೊನೇಷನ್ನು ಅಂತ ನೋಡೋದಾದರೆ 80Gನಲ್ಲಿ ಮುಖ್ಯವಾಗಿ ಎರಡು ಥರ ಕ್ಯಾಟಗರಿ ಬರುತ್ತೆ. ವಿತ್ ಲಿಮಿಟ್ ಅಂತ, ವಿತೌಟ್ ಲಿಮಿಟ್ ಅಂತ. ಅಂದರೆ ನೀವೇನು ಡೊನೇಟ್ ಮಾಡ್ತಿರಲ್ಲ ಅದಕ್ಕೊಂದು ಲಿಮಿಟ್ ಇರಬೇಕು, ಇನ್ನೊಂದು ಲಿಮಿಟ್ ಇಲ್ದಲೇ ಇರೋದು ಅಂತ. ಎರಡರಲ್ಲೂ ಮತ್ತೆ ನೀವು ಲಿಮಿಟ್ ಅಥವಾ ಲಿಮಿಟ್ ಇಲ್ದಲೇ ನೀವು ಡೊನೇಟ್ ಮಾಡಿದ್ರು 50% ನೀವೇನು ಡೊನೇಟ್ ಮಾಡ್ತಿರೋ ಅಷ್ಟು ಮಾತ್ರ, ಅಥವಾ 100% ಅಂತ, ಈ ರೀತಿ ಕ್ಯಾಟಗರಿ ಇದೆ. ಇನ್ನು ನಾನು ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಟ್ ಮೇಯ್ನ್ ಆಗಿ ಎರಡು ಕ್ಯಾಟಗರಿ ಇದೆ. ಒಂದು ರಿಸ್ಟ್ರಿಕ್ಷನ್ ಇದೆ ನೀವು ಡೊನೇಟ್ ಮಾಡೋ ಅಮೌಂಟಿಗೆ, ಇನ್ನೊಂದಕ್ಕೆ ಅಮೌಂಟಿಗೆ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಅದನ್ನ ನೋಡ್ತಾ ಹೋಗೋಣ. ಸೊ IT ಡಿಪಾರ್ಟ್ಮೆಂಟ್ಗೆ ನೀವು ಏನೇನು ಮಾಹಿತಿ ಕೊಡಬೇಕಾಗುತ್ತೆ ಅಂತಂದರೆ, ನೀವು ಎಷ್ಟು ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ಯಾರಿಗೆ ಡೊನೇಟ್ ಮಾಡಿದ್ದೀರಲ್ಲ ಆ ಟ್ರಸ್ಟು ಅಥವಾ ಇನ್ಸ್ಟಿಟ್ಯೂಟಿನ ಅಥವಾ NGOದ ಹೆಸರು, ಅವರ ಪ್ಯಾನ್ ಕಾರ್ಡ್ ನಂಬರು, ಜೊತೆಗೆ ಅಡ್ರೆಸ್ಸು, ಇಷ್ಟು ಬೇಕಾಗುತ್ತೆ. ನೀವು IT ಡಿಪಾರ್ಟ್ಮೆಂಟ್ಗೆ ನೀವು ಸಬ್ಮಿಟ್ ಮಾಡಬೇಕಾದ್ರೆ, IT ರಿಟರ್ನ್ ಫೈಲ್ ಮಾಡಬೇಕಾದ್ರೂ ಕೂಡ ಅದನ್ನ ಕೇಳ್ತಾ ಹೋಗ್ತಾರೆ. ಸೊ ಈಗ ಲಿಮಿಟ್ ಅಂತ ಹೇಳಿದ್ನಲ್ಲ, ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಎರಡು ಕ್ಯಾಟಗರಿ ಅಂತ ಹೇಳಿದೆ ನಿಮಗೆ. ಒಂದು ವಿತೌಟ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಂತ, ಇನ್ನೊಂದು ವಿತ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಂತ. ವಿತೌಟ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಂದರೆ ನೀವು ಎಷ್ಟಾರು ದುಡಿತಾ ಇರಿ, ನೀವು ಎಷ್ಟು ದಾನ ಮಾಡ್ತಿರೋ ಅಷ್ಟಕ್ಕೂ ನಿಮಗೆ ಈ ಡಿಡಕ್ಷನಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ವಿತ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಂತ ಬರೋದ್ರಲ್ಲಿ ನೀವೇನು ದುಡಿತಾ ಇರ್ತೀರ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ, GTI ಅಂತ ಕರಿತಾರೆ ಇದನ್ನ, ಗ್ರಾಸ್ ಟೋಟಲ್ ಇನ್ಕಮ್. ಅದರ 10% ತನಕದ್ದು ಮಾತ್ರ ನಿಮಗೆ ಇಲ್ಲಿ ಎಲಿಜಿಬಲ್ ಆಗಿರುತ್ತೆ. ಅಂದರೆ ಉದಾಹರಣೆಗೆ ನೀವೇನಾದ್ರು 10 ಲಕ್ಷ ದುಡಿತಾ ಇದ್ದೀರಾ ಅಂತಂದರೆ 10 ಲಕ್ಷದಲ್ಲಿ 10% ಅಂದರೆ 1 ಲಕ್ಷ ತನಕ ನೀವೇನಾದ್ರು ಡೊನೇಟ್ ಮಾಡಿರ್ತೀರಲ್ಲ, ಈ ಇನ್ಸ್ಟಿಟ್ಯೂಟ್ ಇದ್ರ ಅಡಿಗಳೇ ಯಾವುದು ಬರುತ್ತೋ ಇನ್ಸ್ಟಿಟ್ಯೂಟ್ಗಳು, NGOಗಳು, ಅಲ್ಲಿ ನೀವು ಮ್ಯಾಕ್ಸಿಮಮ್ ನಿಮ್ಮ ಗ್ರಾಸ್ ಟೋಟಲ್ ಇನ್ಕಮಿನ 10% ತನಕ ಏನು ಡೊನೇಟ್ ಮಾಡಿರ್ತೀರೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅದರಲ್ಲೂ ಎಗೇನ್ 100%, 50% ಅಂತ ಇದೆ. ಮತ್ತು ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನು ಬೇರೆ ಥರ ಹೋಗುತ್ತೆ. ಅದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಈಗ ವಿತೌಟ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಂದರೆ ಯಾವುದೇ ಲಿಮಿಟ್ ಇಲ್ಲ ಡೊನೇಟ್ ಮಾಡೋದಕ್ಕೆ ಅನ್ನೋದು ಯಾವ್ಯಾವ ಕ್ಯಾಟಗರಿ ಇದೆ ಅಂತ ನೋಡ್ತಾ ಹೋಗೋಣ. 100% ಡಿಡಕ್ಷನ್ ಅಂದರೆ ನೀವು ಎಷ್ಟಾರು ದಾನ ಮಾಡಿರಿ, ನೀವು ಎಷ್ಟು ದಾನ ಮಾಡಿರ್ತೀರೋ ಅಷ್ಟಕ್ಕೂ ನಿಮಗೆ ಡಿಡಕ್ಷನ್ ಸಿಗೋವಂಥದ್ದು ಯಾವ್ಯಾವುದಿದೆ ಅಂತ. ಇನ್ನೊಂದು, ನೀವು ಎಷ್ಟು ದಾನ ಮಾಡಿರ್ತೀರೋ ಅದರ 50%. ಅಂದರೆ ಉದಾಹರಣೆಗೆ ನೀವು ಯಾವುದೋ ಒಂದು ಫಂಡಿಗೆ 50,000 ರೂಪಾಯಿನ ಡೊನೇಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಆ ಫಂಡ್ ಏನಾದ್ರು ವಿತೌಟ್ ಕ್ವಾಲಿಫೈಯಿಂಗ್, ಏನೋ ಒಂದು ಯಾವ ಒಂದು ಫಂಡಿಗೋ ಅಥವಾ ಒಂದು ಇನ್ಸ್ಟಿಟ್ಯೂಟಿಗೋ ನೀವೇನು ಚಾರಿಟಿ ಅಂತ ಕೊಟ್ಟಿರ್ತೀರೋ ಅವರು ಇದ್ರ ಕೆಳಗಡೆ ಬರ್ತಾರೆ ಅಂತಂದರೆ, ಆ ಇನ್ಸ್ಟಿಟ್ಯೂಟು ವಿತೌಟ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಡಿ ಬರುತ್ತೆ ಅಂತಂದರೆ, ಅಗೇನ್ 100% ಡಿಡಕ್ಷನ್ ಅಡಿ ಬರುತ್ತೆ ಅಂತಂದರೆ, ನೀವು 50,000 ಕೊಟ್ಟಿದ್ರೆ 50,000 ಕೂಡ ನಿಮಗೆ ಟ್ಯಾಕ್ಸಲ್ಲಿ ಡಿಡಕ್ಷನ್ ಸಿಗ್ತಾ ಹೋಗುತ್ತೆ. ಅದೇನಾದರೂ 50% ಡಿಡಕ್ಷನ್ ಅಂಡರ್ ಬರೋ ಕ್ಯಾಟಗರಿ ಆದಾದರೆ, ನೀವು 50,000 ಡೊನೇಟ್ ಮಾಡಿದರೆ ನಿಮಗೆ 25,000ಕ್ಕೆ ನಿಮಗೆ ಡಿಡಕ್ಷನ್ ಸಿಗ್ತಾ ಹೋಗುತ್ತೆ. ಈ ರೀತಿ ಇದು ಅರ್ಥ ಮಾಡ್ಕೋಬೇಕಂಥದ್ದು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದರಲ್ಲಿ ಸುಮಾರು ಕ್ಯಾಟಗರಿ ಬರುತ್ತೆ. ಹಾಗಾಗಿ ನೀವು ಡೊನೇಟ್ ಮಾಡೋದಕ್ಕಿಂತ ಮುಂಚೆ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಡೊನೇಟ್ ಮಾಡಬೇಕು. ಯಾರಾದರೂ ಡಿಡಕ್ಷನ್ ಪರ್ಪಸ್ಗೆ ಅಂತಲೇ ಡೊನೇಟ್ ಮಾಡ್ತಿದ್ದೀರಾ ಅಂತಂದರೆ. ತುಂಬ ದೊಡ್ಡ ಲಿಸ್ಟ್ ಇರೋದ್ರಿಂದ ನಾನು ಮೇಯ್ನ್ ಆಗಿ ಯಾವುದು ಅನುಕೂಲ ಆಗುತ್ತೋ ನಾವು ಮಾಡ್ಬೋದು ಅಂಥದ್ದನ್ನು ಈ ಲಿಸ್ಟಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗಾದರೆ 100% ಡಿಡಕ್ಷನಲ್ಲಿ ಇರೋದು ಯಾವುದು ಅಂತಂದರೆ, ನಾವು ಲಾಸ್ಟ್ ಇಯರ್ ಇಂಡಿಪೆಂಡೆನ್ಸ್ ಡೇಗೆ ಒಂದು ಓತ್ ಮಾಡಿದ್ವಿ, ನೆನಪಿದೆಯಾ? ಅದನ್ನ ಐ ಬಟನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಆರ್ಮಿ ವೆಲ್ಫೇರ್ ಫಂಡಿಗೆ ನೀವು ಡೊನೇಟ್ ಮಾಡಿ ಅಂತ ನಾನು ಹೇಳಿದ್ದೆ. ಸೊ ಆ ಫಂಡಿಗೆ ನೀವೇನಾದ್ರು ಡೊನೇಟ್ ಮಾಡಿದ್ರೆ, ಯಾರ್ಯಾರು ಹುತಾತ್ಮರಾಗಿರ್ತಾರಲ್ವ ಯುದ್ಧಗಳಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ, ಅವರ ಹೆಂಡತಿ ಅಥವಾ ಗಂಡ ಯಾರು ಸರ್ವಿಸಲ್ಲಿ ಇರ್ತಾರೋ, ಅವರು ಮಿಕ್ಕಿದ್ದಂಥ ಸ್ಪೌಸ್ ಯಾರಿರ್ತಾರೆ, ಅವ್ರ ಮಕ್ಕಳು ಯಾರಿರ್ತಾರೆ, ಅವರ ವೆಲ್ಫೇರಿಗೆ ಇದು ಹೋಗ್ತಾ ಹೋಗುತ್ತೆ ಫಂಡು. ಸೊ ಹಾಗಾಗಿ ಆರ್ಮಿ ವೆಲ್ಫೇರ್ ಫಂಡಿಗೆ ನೀವು ಡೊನೇಟ್ ಮಾಡಿದ್ರೆ 100% ಡಿಡಕ್ಷನ್ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಜೊತೆಗೆ ಸ್ವಚ್ಛ ಭಾರತ್ ಕೋಶ್ ಅಂತ ಇದೆ, ಕ್ಲೀನ್ ಗಂಗಾ ಫಂಡ್ ಅಂತ ಇದೆ, ಅದಲ್ಲದೆ ಅರ್ಥಕ್ವೇಕ್ ಫಂಡ್ ಅಂತ ಬರುತ್ತೆ. ಈ ರೀತಿ ಸಾಕಷ್ಟು ಫಂಡ್ಗಳಿದೆ. ಇದರಲ್ಲೂ ಸ್ಪೋರ್ಟ್ಸ್ ಫಂಡ್, ಕಲ್ಚರಲ್ ಫಂಡ್, ಕಮ್ಯುನಲ್ ಫಂಡ್ ಅಂತ ಕೆಲವೊಂದು ಫಂಡ್ಗಳನ್ನು ತೆಗೆದುಹಾಕಿದ್ದಾರೆ. ರೀಸೆಂಟಾಗಿ ನ್ಯಾಷನಲ್ ಡಿಫೆನ್ಸ್ ಫಂಡ್ ಅಂತ ಇತ್ತು, ಮತ್ತು
ಹಾಗೆಯೇ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಇತ್ತು, ಜೊತೆಗೆ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಫೌಂಡೇಶನ್ ಈ ರೀತಿ ಫಂಡ್ಗಳಿತ್ತು. ಅದೆಲ್ಲದನ್ನು ಕೂಡ ಈಗ ATG ಕೆಳಗಡೆ ಬರೋದಿಲ್ಲ. ಸೊ ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ಬಜೆಟ್ 2023ನಲ್ಲಿ ಅಮೆಂಡ್ ಮಾಡಿದ್ದಾರೆ. ಬಟ್ ನಾನು ಇಲ್ಲಿ ತೋರಿಸ್ತಿರೋ ಫಂಡಿಗೆ ಎಲ್ಲದಕ್ಕೂ ನಿಮಗೆ 100% ಡಿಡಕ್ಷನ್ ಸಿಗ್ತಾ ಹೋಗುತ್ತೆ. ಏನೂ ಲಿಮಿಟ್ ಇರಲ್ಲ, ನೀವು ಎಷ್ಟು ಬೇಕಾದರೂ ನೀವು ಡೊನೇಟ್ ಮಾಡ್ತಾ ಹೋಗ್ಬೋದು. ಇನ್ನೊಂದು 50% ಡಿಡಕ್ಷನ್ ಸಿಗುವಂಥದ್ದು ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ಅಂತ, ಅಂದರೆ ಬರಗಾಲ ಪರಿಹಾರ ನಿಧಿ ಅಂತ ಬರುತ್ತಲ್ಲ, ಅದಕ್ಕೆ ನೀವು ಡೊನೇಟ್ ಮಾಡಿದ್ರೆ ನೀವು ಏನು ಡೊನೇಟ್ ಮಾಡ್ತಿರೋ ಅದರ 50% ನಿಮಗೆ ಡಿಡಕ್ಷನ್ ಸಿಗ್ತಾ ಹೋಗುತ್ತೆ. ವಿತ್ ಕ್ವಾಲಿಫೈಯಿಂಗ್ ಲಿಮಿಟ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ವಿತ್ ಕ್ವಾಲಿಫೈಯಿಂಗ್ ಲಿಮಿಟಲ್ಲೂ ನಿಮಗೆ 100% ಡಿಡಕ್ಷನ್ನು, 50% ಡಿಡಕ್ಷನ್. ಹಾಗಂದ್ರೆ ಏನು ಅಂತಂದರೆ, ವಿತ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಎಷ್ಟು ಡೊನೇಟ್ ಮಾಡ್ತಿರೋ ಅದಕ್ಕೆ ಒಂದು ಲಿಮಿಟ್ ಇದೆ. ನಾನು ಆಗಲೇ ಹೇಳಿದಾಗೆ ನಿಮ್ಮ ಗ್ರಾಸ್ ಟೋಟಲ್ ಇನ್ಕಮ್ ಏನಿರುತ್ತೋ ಅದರ 10% ಮಾತ್ರ ಇಲ್ಲಿ ಲಿಮಿಟ್ ಇರುತ್ತೆ. ಆ 10%ಅಲ್ಲೂ ನೀವೇನು ಡೊನೇಟ್ ಮಾಡ್ತಾ ಇದ್ದೀರೋ ಅಷ್ಟೂ, ನೀವೇನು ಡೊನೇಟ್ ಮಾಡ್ತಿರೋ ಅಷ್ಟೂ ಡಿಡಕ್ಷನ್ ಸಿಗುವಂಥದ್ದು ಒಂದು ಕ್ಯಾಟಗರಿ ಇದೆ. ಇಲ್ಲ ಕೇವಲ 50% ಮಾತ್ರ ಕೊಡುತ್ತೆ ಅನ್ನೋದು ಒಂದು ಕ್ಯಾಟಗರಿ ಇದೆ. ಈ ರೀತಿಯಾಗಿದೆ. ಸೊ ಇದರಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ 100% ಡಿಡಕ್ಷನ್ ಸಿಗುವಂಥದ್ದು ಫ್ಯಾಮಿಲಿ ಪ್ಲಾನಿಂಗಿಗೆ ಸರ್ಟಿಫೈಡ್ ಆಗಿರುವಂಥ ಗೌರ್ಮೆಂಟು, ಲೋಕಲ್ ಅಥಾರಿಟಿಯಿಂದ ಇರುವಂಥ ಒಂದು ಇನ್ಸ್ಟಿಟ್ಯೂಟ್ಗಳು, ಫಂಡ್ಗಳು, ಅಥಾರಿಟಿಗಳು ಇದ್ದಾವೆ. ಅಂಥದ್ರಲ್ಲಿ ನೀವು ಡೊನೇಟ್ ಮಾಡೋದಾದರೆ ಅದಕ್ಕೆ ನಿಮಗೆ 100% ಡಿಡಕ್ಷನ್ ಸಿಗ್ತಾ ಹೋಗುತ್ತೆ. ಹೇಗೇನು ವಿತ್ ಲಿಮಿಟ್ಟು. ಅದರಲ್ಲದೆ ಒಲಿಂಪಿಕ್ಸು ಅಥವಾ ಸ್ಪೋರ್ಟ್ಸ್ ಗೇಮ್ಸಿಗೆ ಇದು ಫೋಕಸ್ ಆಗಿರುವಂಥ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಿದೆ. ಅದು ಗೌರ್ಮೆಂಟಿಂದ ಸರ್ಟಿಫೈಡ್ ಆಗಿರ್ಬೇಕು, ನೋಟಿಫೈಡ್ ಆಗಿರ್ಬೇಕು ನೋಡಿ. ಹಾಗಾಗಿ ನೀವು ಯಾವುದಕ್ಕೂ ಡೊನೇಟ್ ಮಾಡುತ್ತೆ ಟ್ಯಾಕ್ಸ್ ಸೇವಿಂಗ್ ಅಂತ ಆಮೇಲೆ ನೀವು ಸಿಕ್ಕಿಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ಎಲಿಜಿಬಿಲಿಟಿ ಇದೆಯಾ ಅಂತ. ಆ ರೀತಿ ಇದ್ದರೆ ನೀವು ಆ ರೀತಿ ಮಾಡ್ತಾ ಹೋಗ್ಬೋದು. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡ್ತೀನಿ. ಉದಾಹರಣೆಗೆ ಯಾರೋ ಒಬ್ಬರು 10 ಲಕ್ಷ ದುಡಿತಾ ಇದ್ದಾರೆ ಅಂತ ಅನ್ಕೋಣ. ಗ್ರಾಸ್ ಟೋಟಲ್ ಇನ್ಕಮ್ ಅನ್ನೋದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನೀವು 80Cನಲ್ಲಿ 1.5 ಲ್ಯಾಕ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋಣ. 80C ಬಗ್ಗೆ ಆಲ್ರೆಡಿ ಡೀಟೇಲ್ ಆಗಿ ಮಾಹಿತಿ ಇದೆ. ಅಲ್ಲಿ ನೀವು 1.5 ಡಿಡಕ್ಷನ್ ತಗೊತಾ ಇದ್ದೀರಾ. ಜೊತೆಗೆ ನಿಮಗೆ ಆ ವರ್ಷ ಒಂದು 50,000 ರೂಪಾಯಿ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದೆ ಅಂತ ಅನ್ಕೋಣ. ಸೊ ಇದೆರಡನ್ನು ಡಿಡಕ್ಟ್ ಮಾಡಬೇಕು. ನೀವು ಗ್ರಾಸ್ ಟೋಟಲ್ ಇನ್ಕಮ್ ಕಂಡುಹಿಡಿಬೇಕು ಅಂತಂದರೆ ನಿಮ್ಮದು ಓವರ್ ಆಲ್ ಇನ್ಕಮ್ ಏನು ಬರ್ತಾ ಇದೆಯೋ ಅದರಲ್ಲಿ ನೀವು ಆಲ್ರೆಡಿ ಯಾವ್ದಾದ್ರು ಡಿಡಕ್ಷನ್ ತಗೊತಾ ಇದ್ದರೆ, ಅಂದರೆ 80C ಈ ಥರ ಡಿಡಕ್ಷನ್ನು, ಜೊತೆಗೆ ನಿಮ್ಮದು ಆಲ್ರೆಡಿ ಕ್ಯಾಪಿಟಲ್ ಗೇನ್ ಏನು ಬರ್ತಾ ಇರುತ್ತೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಲಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಲಿ, ಅದನ್ನು ಕಡಿತಗೊಳಿಸಬೇಕು. ಇಲ್ಲಿ 1.5 + 50,000 ಅಂದರೆ 2 ಲಕ್ಷ ಹೋಯಿತು. ಸೊ 10 ಲಕ್ಷದಲ್ಲಿ 2 ಲಕ್ಷ ಮೈನಸ್ ಮಾಡಿದ್ರೆ ನಿಮ್ಗೆ ಉಳಿದಿದ್ದು 8 ಲಕ್ಷ ಅಲ್ವಾ. ಆ 8 ಲಕ್ಷದಲ್ಲಿ 10% ಅಮೌಂಟ್ ಅಷ್ಟು ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ಅಂದರೆ 80,000 ರೂಪಾಯಿ. ಮ್ಯಾಕ್ಸಿಮಮ್ ನೀವು 80,000 ರೂಪಾಯಿನ ಡೊನೇಟ್ ಮಾಡ್ಬೋದು. ಅದರಲ್ಲಿ 80,000ಕ್ಕೆ 100% ನಿಮ್ಗೆ ಎಲ್ಲಿ ಸಿಗುತ್ತೆ, ನೀವೇನಾದರೂ ಫ್ಯಾಮಿಲಿ ಪ್ಲಾನಿಂಗ್ ಫಂಡು ಅಥವಾ ಒಲಿಂಪಿಕ್ಸು, ಗೇಮ್ಸ್, ಸ್ಪೋರ್ಟ್ಸ್ ಫಂಡಿಗೆ ಕೊಟ್ಟರೆ ನೀವು 80,000 ಏನಾದ್ರು ಡೊನೇಟ್ ಮಾಡ್ತಾ ಇದ್ರೆ 10 ಲಕ್ಷ ದುಡಿಯೋರು ಅಂದರೆ 80,000ಕ್ಕೂ ನಿಮಗೆ ಡಿಡಕ್ಷನ್ ಸಿಗ್ತಾ ಹೋಗುತ್ತೆ. ಆದರೆ 50% ಡಿಡಕ್ಷನ್ ಅಂತ ಎಲ್ಲಿ ಸಿಗ್ತಾ ಹೋಗುತ್ತೆ ಅಂತಂದರೆ, ನೀವು NGOಗಳು ಅಥವಾ ದೇವಸ್ಥಾನ, ಮಸೀದಿ, ಚರ್ಚು, ಗುರುದ್ವಾರ ಅಥವಾ ಜೈನ್ ಟೆಂಪಲ್ಲು, ಈ ಥರ ನೀವು ಯಾವುದೇ ಧರ್ಮದವರಾಗಿರಿ, ಆ ಧರ್ಮದ್ದು ನಿಮಗೆ ನೋಟಿಫೈಡ್ ಆಗಿರೋದು, ಅವರು ATG ಕೆಳಗಡೆ ರಿಜಿಸ್ಟರ್ ಆಗಿದ್ದಾರೆ ಅಂತಂದರೆ ಅಲ್ಲಿ ಡೊನೇಟ್ ಮಾಡಿದಾಗ ನೀವು 80,000 ನಿಮಗೆ ಮ್ಯಾಕ್ಸಿಮಮ್ ಲಿಮಿಟ್ ಇದೆ ಅದರಲ್ಲಿ ನೀವು 50% ಅಂದರೆ ಅಪ್ ಟು 40,000 ತನಕ ನಿಮಗೆ ಈ ಥರ ಫಂಡಿಗೆ ನೀವು ಕೊಟ್ಟಾಗ ಸಿಗ್ತಾ ಹೋಗುತ್ತೆ ATGನಲ್ಲಿ. ಇದು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ವಿತೌಟ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಂದರೆ ನೀವು ಎಷ್ಟಾರು ದುಡಿತಾ ಇರಿ, ನೀವು ಕೊಡ್ಬೋದು. ನೀವು ದುಡಿದಿದ್ದು ಅಷ್ಟು ಅಮೌಂಟನ್ನು ಬೇಕಾದರೂ ನೀವು ಇಲ್ಲಿ ಈ ಕ್ಯಾಟಗರಿ ಫಂಡ್ಗಳಿದೆಯಲ್ಲ ಅದರಲ್ಲಿ ಕೊಡ್ಬೋದು. ಆದರೆ ನೀವು ಕೊಟ್ಟಿದ್ದು ಅಷ್ಟು ಡೊನೇಷನಿಗೆ 100% ಡಿಡಕ್ಷನ್ ಸಿಗುತ್ತಾ, 50% ಡಿಡಕ್ಷನ್ ಸಿಗುತ್ತಾ ಅನ್ನೋದಕ್ಕೆ ಮತ್ತೆ ಸಬ್ ಕ್ಯಾಟಗರಿ. ಬಟ್ ಮೇನ್ ಕ್ಯಾಟಗರಿ ಇರುವಂಥದ್ದು ನಿಮ್ಮ ಇನ್ಕಮ್ ಅಷ್ಟು ಕೊಡ್ಬೋದಾ ಅಥವಾ ನೀವು ಇನ್ಕಮ್ನಲ್ಲಿ ಎಷ್ಟೋ ಒಂದು ಲಿಮಿಟಲ್ಲಿ ಕೊಡ್ಬೋದಾ ಅಂತ. ಸೊ ಎರಡನೇ ಕ್ಯಾಟಗರಿ ನಾವು ಮಾತಾಡ್ತಿರೋಂಥದ್ದು ಇದ್ರ ಕೆಳಗಡೆ ಬರುವಂಥದ್ದೆಲ್ಲ ನಿಮ್ಮ ಇನ್ಕಮಿನ 10% ಲಿಮಿಟ್ ಇರುತ್ತೆ ಅಷ್ಟು ಮಾತ್ರ ನೀವು ಡೊನೇಟ್ ಮಾಡಿದ್ರೆ ಇಲ್ಲಿ ಎಲಿಜಿಬಲ್ ಇರ್ತೀರಾ. ಇಲ್ಲಿ ಅಪ್ ಟು 100% ತನಕ ಕೊಡ್ಬೋದು. ನೀವು ಇನ್ಕಮ್ ಎಷ್ಟು ಬರ್ತಾ ಇದೆಯೋ ಅಷ್ಟನ್ನು ಬೇಕಾದ್ರೆ ಡೊನೇಟ್ ಮಾಡ್ತೀನಿ ಅಂದ್ರೂ ನಿಮಗೆ ಡೊನೇಷನ್ ಸಿಗ್ತಾ ಹೋಗುತ್ತೆ. ಅಂದರೆ ಆ ರೀತಿ ಯಾರು ಮಾಡಲ್ಲ, ಬಟ್ ಅರ್ಥ ಆಗಕ್ಕೆ ಈಸಿ ಆಗಲಿ ಅಂತ ಹೇಳ್ತಾ ಇದ್ದೆ. ಅದಾದಮೇಲೆ ನೀವು ಡೊನೇಟ್ ಮಾಡೋದ್ರಲ್ಲಿ ನೀವು ಎಷ್ಟು ಡೊನೇಟ್ ಮಾಡ್ತೀರೋ ಅಷ್ಟು ಸಿಗುವಂಥದ್ದು 100% ಡಿಡಕ್ಷನ್ ಇದರಲ್ಲಾಗಲಿ. ಆದರೆ ನೀವು ಡೊನೇಟ್ ಮಾಡಿದ್ರಲ್ಲಿ 50% ಮಾತ್ರ ಎಲಿಜಿಬಿಲಿಟಿ ಇರುವಂಥದ್ದು ಇದ್ರ ಕೆಳಗಡೆ ಬರುವಂಥ ಫಂಡ್ಗಳು. ಈ ರೀತಿಯಾಗಿ ಕ್ಯಾಟಗರಿ ಆಗುತ್ತೆ. ಏನಾದರೂ ಡೌಟ್ ಇದೆ ಅಂದರೆ ಇದರಲ್ಲಿ ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಇಲ್ಲಿ ನಾನು ಮಿಕ್ಕಿದ್ದನ್ನು ಹಾಕಿದ್ದೀನಿ, ಗುರುದ್ವಾರ, ಚರ್ಚ್, ಅದರ್ ಪ್ಲೇಸಸ್ ಅಂತ ಇಲ್ಲಿ ಕಟ್ ಆಗ್ತಾ ಇರ್ಬೋದು ನನ್ನ ಫೋಟೋ ಬಂದಿರೋದ್ರಿಂದ. ಈ ರೀತಿ ಇದೆ ಅದು. ಸೊ ಗೊತ್ತಾಗುತ್ತೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಇವಾಗ ನಾವು ನೋಡ್ತಾ ಇರೋಂಥದ್ದು 80GGA ಅಂತ ಇದೆ. 80GGA ಅಂದರೆ ಏನು ಅಂದರೆ, ಈ ಸೈಂಟಿಫಿಕ್ ರಿಸರ್ಚು ಮತ್ತು ರೂರಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ಒಂದಿಷ್ಟು ನೋಟಿಫೈಡ್ ಆಗಿರುವಂಥ ಆರ್ಗನೈಸೇಷನ್ಗಳು, ಯೂನಿವರ್ಸಿಟಿಗಳು, ಈ ರೀತಿ ಡೆವಲಪ್ಮೆಂಟ್ ಫಂಡ್ಗಳಿರುತ್ತೆ. ಅಂಥದಕ್ಕೆ ನೀವೇನಾದರೂ ಡೊನೇಟ್ ಮಾಡಿದ್ರೆ 80GGA ಅಡಿಯಲ್ಲಿ ನಿಮಗೆ 100% ನಿಮಗೆ ಡಿಡಕ್ಷನ್ ಸಿಗ್ತಾ ಹೋಗುತ್ತೆ. ಅದಕ್ಕೆ ನಾನು ಆಗಲೇ ಹೇಳ್ದಂಗೆ ಯೂನಿವರ್ಸಿಟಿ ನೋಟಿಫೈ ಆಗಿರಬೇಕು. ರೂರಲ್ ಡೆವಲಪ್ಮೆಂಟ್ ಫಂಡ್ ಆಗಲಿ, ಅಫಾರೆಸ್ಟೇಷನ್ ಅಂದರೆ ಮತ್ತೆ ಡಿಫಾರೆಸ್ಟೇಷನ್ ಉಲ್ಟಾ ಮತ್ತೆ ಗಿಡ ನೆಡೋ ಕಾರ್ಯಕ್ರಮಗಳು, ಪಾವರ್ಟಿ ಎರಾಡಿಕೇಷನ್ ಫಂಡ್ ಅಂದರೆ ಬಡತನ ನಿರ್ಮೂಲನಾ ಆಯೋಗ ಅಂತ ಇರ್ಬೋದು. ಇದು ಈ ರೀತಿಯಾದ ಫಂಡ್ಗಳು, ಇದಕ್ಕೆಲ್ಲ ನೀವು ಡೊನೇಟ್ ಮಾಡಿದ್ರೆ 100% ನಿಮಗೆ ಡಿಡಕ್ಷನ್ ಸಿಗ್ತಾ ಹೋಗುತ್ತೆ. ಬಟ್ ನೀವು ದಯವಿಟ್ಟು ನೋಟಿಫೈ ಮಾಡ್ಕೊಳ್ಳಿ ಯಾವ ಫಂಡಿಗೆ ಕೊಡ್ತಾ ಹೋಗಿದ್ದೀರೋ ಅವರು ಇದರ ಅಡಿ ರಿಜಿಸ್ಟರ್ ಆಗಿದ್ದಾರಾ ಇಲ್ವಾ ಅಂತ 80GGA ಕಡೆಗೆ. ಜೊತೆಗೆ ಇದಕ್ಕೆ ಆಗಲೇ ಹೇಳ್ದಂಗೆ 100% ಇಲ್ಲಿ ನಿಮಗೆ ಎಷ್ಟಾದರೂ ನೀವು ಡೊನೇಟ್ ಮಾಡ್ಬೋದು, 100% ನಿಮಗೆ ಸಿಗ್ತಾ ಹೋಗುತ್ತೆ. ಆದರೆ ಒಂದು ನೆನ್ಪಿಡಿ, ಈಗ ನಾವು ಏನೇನು ಡಿಡಕ್ಷನ್ಗಳನ್ನು ಮಾತಾಡ್ಕೊಂಡ್ವಿ 80Gಯಲ್ಲಿ, 80GGA ಅಡಿಯಲ್ಲಿ, ಇದೆಲ್ಲದೂ ಕೂಡ. ಆದರೆ ಒಂದು ನೆನ್ಪಿಡಿ, ನಾವು ಇದುವರೆಗೂ ಯಾವ್ಯಾವುದು ಡಿಡಕ್ಷನ್ ಮಾತಾಡಿದ್ವಿ 80G ಮತ್ತು 80GGA ಕೆಳಗಡೆ, ಇದೆಲ್ಲದೂ ಕೂಡ ಕೇವಲ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ಇರೋರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ನ್ಯೂ ಟ್ಯಾಕ್ಸ್ ರೆಜಿಮ್ ಹೋಗೋರಿಗೆ ಯಾವುದೇ ರೀತಿಯಾದಂಥ ಡಿಡಕ್ಷನ್ಗಳು ಸಿಗೋದಿಲ್ಲ. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ ಅನಿಸುತ್ತೆ. ಬಜೆಟ್ 2023 ಇಂಪ್ಯಾಕ್ಟ್ ಏನಾಗ್ತಾ ಇದೆ ಅನ್ನೋದನ್ನು ನಾನು ಒಂದು ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ. ಯಾವುದನ್ನು ಚೂಸ್ ಮಾಡಬೇಕು ಅಂತಲೂ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದೆ ಅಂತಂದರೆ ಈ
ಈ ವಿಡಿಯೋದ ಎಂಡಿಗೆ ಆ ವಿಡಿಯೋನ ಕೊಡ್ತಾ ಇರ್ತೀನಿ, ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ATG ಡಿಡಕ್ಷನ್ ಅಂತಂದ್ರೇನು, ಯಾವ್ಯಾವ ಫಂಡ್ಗಳು ಎಲಿಜಿಬಲ್ ಆಗಿರುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಏನಾದರೂ ಪ್ರಶ್ನೆಗಳಿದೆ ಅಂತಂದರೆ ದಯವಿಟ್ಟು ಈ ವಿಡಿಯೋದ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.